ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 6th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 6ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ದ ಲೆಸನ್ ಇಸ್ ಪೂರಕ ಪಾಠದಲ್ಲಿ ಫಸ್ಟ್ ಒನ್ ನಾಟ್ಯಕಲಾ ದುರಂಧರ ಮೊಹಮ್ಮದ್ ಪೀರ್. So we'll start with the lesson. Before starting with the lesson, I request you all to take out your textbook, pencil, eraser, wear earphone and sit in a quiet place. We'll start with the lesson. Natakala Durandara Mohammad Peer. So in the picture you can see the person. So we'll say yenide lesson alli. So we'll see Namma Kannada Sahityake for our Kannada literature ಸುಮಾರು 1500 ವರ್ಷಗಳ ಇತಿಹಾಸವಿದೆ. There is a history of 1500 years for our Kannada literature. ಜನಪದ ಗೀತೆ, ದೀಸ್ ಆರ್ ದ ಫಾರ್ಮ್ಸ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಜನಪದ ಗೀತೆ ಫೋಕ್ ಸಾಂಗ್, ಕಥೆಗಳು ಸ್ಟೋರೀಸ್, ಲಾವಣಿಗಳು ಹಾಗೂ ರಂಗಭೂಮಿ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ತಲುಪಿಸುತ್ತಾ ಬಂದಿದೆ. ಮೌಖಿಕ ಅಂದರೆ ಓರಲಿ ವಿ ಆರ್ ಟೆಲಿಂಗ್ ಆಲ್ ದೀಸ್ ಲಿಟ್ರೇಚರ್ ಫಾರ್ಮ್ ಟು ದ ಪೀಪಲ್. ಪುರಾಣ, ಇತಿಹಾಸ, ಪುರಾಣ ಅಂದರೆ ಮಿಥಾಲಜಿಕಲಿ, ಇತಿಹಾಸ ಇಸ್ ಅ ಹಿಸ್ಟ್ರಿ ಮುಂತಾದ ಪ್ರಸಿದ್ಧ ಸಾಹಿತ್ಯವನ್ನು ಜಸ್ಟ್ ಅ ಮಿನಿಟ್. So, ಪುರಾಣ, ಮೈಥಾಲಜಿ, ಇತಿಹಾಸ, ಹಿಸ್ಟ್ರಿ ಮುಂತಾದ ಪ್ರಸಿದ್ಧ ಸಾಹಿತ್ಯವನ್ನು, ದ ಫೇಮಸ್ ಲಿಟ್ರೇಚರ್, ಮನರಂಜನೆಯ ಜೊತೆಗೆ ವಿತ್ ಎಂಟರ್ಟೈನ್ಮೆಂಟ್, ಮನೋರಂಜನೆ ವಿತ್ ಎಂಟರ್ಟೈನ್ಮೆಂಟ್ ಜೊತೆಗೆ ವಿತ್ ಎಂಟರ್ಟೈನ್ಮೆಂಟ್ ರವಾನಿಸುವ ಕಾರ್ಯವನ್ನು, ರವಾನಿಸುವ ಅಂದರೆ ಟು ಪ್ರೆಸೆಂಟ್, ರಂಗಭೂಮಿ ವಹಿಸಿಕೊಂಡಿದೆ. ರಂಗಭೂಮಿ ಅಂದರೆ ಇಟ್ಸ್ ಅ ಥಿಯೇಟರ್ ಫಾರ್ಮ್. ಅರ್ಲಿಯರ್ ದೇರ್ ವರ್ ನೋ ಫಿಲಮ್, ಇಟ್ ವಾಸ್ ಅ ಡ್ರಾಮಾ, ಇಟ್ ಈಸ್ ಕಾಲ್ಡ್ ಆಸ್ ಅ ಥಿಯೇಟರ್. ಶ್ರವ್ಯ ದೃಶ್ಯ ಸಾಧನವಾದ ರಂಗಭೂಮಿಯ ಪಾತ್ರಗಳು ಬಹುಬೇಗನೆ ಜನರನ್ನು ತಲುಪುತ್ತವೆ. ಶ್ರವ್ಯ ಅಂದರೆ ಲಿಸನಿಂಗ್, ದೃಶ್ಯ ಅಂದರೆ ಪಿಕ್ಚರ್. ಸೊ ಡ್ರಾಮಾ, ವೆನ್ ಯು ಡೂ ದ ಎನಾಕ್ಟಿಂಗ್ ಸಮಥಿಂಗ್, ಇಟ್ ವಿಲ್ ರೀಚ್ ದ ಪೀಪಲ್ ವೆರಿ ಫಾಸ್ಟ್ ಆ್ಯಂಡ್ ಕ್ವಿಕ್ ಅಲ್ವಾ. ದ ಫಿಲಮ್ ವಿಲ್ ರೀಚ್ ದ ಪೀಪಲ್ ಮೋರ್ ಕ್ವಿಕ್ ದ್ಯಾನ್ ರೀಡಿಂಗ್, ದ್ಯಾನ್ ಲಿಸ್ನಿಂಗ್, ಓನ್ಲಿ ಲಿಸ್ನಿಂಗ್. ಸೊ ಇದು ದ ಫಾರ್ಮ್ ಆಫ್ ಅ ಥಿಯೇಟರ್ ವಿಚ್ ವಾಸ್ ಫಾರ್ಮ್ಡ್. ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಹಲವಾರು ಮಹನೀಯರು ತಮ್ಮ ಜೀವನವನ್ನು ಮುಡುಪಾಗಿಸಿದ್ದಾರೆ. ಮಹನೀಯರುನ ದ ಮೋರ್ ಫೇಮಸ್ ಪರ್ಸನಾಲಿಟೀಸ್ ಎಲ್ಲರೂ ಕೂಡ ದೇ ಹ್ಯಾವ್ ಸ್ಟ್ರಗಲ್ಡ್, ದೇ ಹ್ಯಾವ್ ವರ್ಕ್ಡ್ ಫಾರ್ ರಂಗಭೂಮಿ, ವರ್ಕ್ ಫಾರ್ ದ ಥಿಯೇಟರ್. ಅದರಲ್ಲಿ ಒಬ್ಬರು ಮೊಹಮ್ಮದ್ ಪೀರ್. ಸೊ ಒನ್ ಆಫ್ ದ ಪರ್ಸನ್ ಇಸ್ ಮೊಹಮ್ಮದ್ ಪೀರ್. ಮೊಹಮ್ಮದ್ ಪೀರ್ ಕನ್ನಡ ವೃತ್ತಿ ರಂಗಭೂಮಿಯ ಪ್ರಸಿದ್ಧ ನಟ. ಈಸ್ ಅ ವೆರಿ ಫೇಮಸ್ ಆರ್ಟಿಸ್ಟ್ ಇನ್ ಕನ್ನಡ ಥಿಯೇಟರ್, ಕನ್ನಡ ರಂಗಭೂಮಿ. ಮೈಸೂರಿನ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಮಧ್ಯಮ ವರ್ಗ ಅಂದರೆ ಆವರೇಜ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹುಟ್ಟಿದ್ರು, ಜನಿಸಿದರು. ಹಿ ವಾಸ್ ಅ ಬಾರ್ನ್. ಇವರ ತಂದೆ ಪೈಲ್ವಾನ್ ಮುಹಿಯುದ್ದೀನ್, ಅಂಡರ್ಲೈನ್ ಮಾಡ್ಕೊಳ್ಳಿ, ಪೈಲ್ವಾನ್ ಮುಹಿಯುದ್ದೀನ್. ತಾಯಿ ಮುಬಾರಕ್ ಬಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ತಂದೆ ತಾಯಿಯರನ್ನು ಬಾಲ್ಯದಲ್ಲಿಯೇ ಕಳೆದುಕೊಂಡ ಪೀರ್. ಅಮ್ಮ ಅಪ್ಪ ಇವರು ದೇ ಪಾಸ್ಡ್ ಅವೇ ವೆನ್ ಹಿ ವಾಸ್ ಇನ್ ಅ ಚೈಲ್ಡ್ಹುಡ್. ಅವರು ಅನಂತರ ಲೇಟರ್ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು. ಸೋದರ ಮಾವ ಟೇಕ್ ಕೇರ್ ಮಾಡ್ತಾರೆ. ಸೋದರ ಮಾವ ಅಂದರೆ ತಾಯಿಯ ಅಣ್ಣ ಅವರ ತಮ್ಮ, ದ ಬ್ರದರ್ ಆಫ್ ಅ ಮದರ್ ಇಸ್ ಕಾಲ್ಡ್ ಅಸ್ ಸೋದರ ಮಾವ. ಐ ಆಮ್ ಸಾರಿ ಫಾರ್ ದ ಬ್ಯಾಕ್ ಗ್ರೌಂಡ್ ನಾಯ್ಸ್. ಇವರು ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ನಾಟಕದಲ್ಲಿ ಅಭಿರುಚಿ ಹತ್ತಿತು. ವೆನ್ ಹಿ ವಾಸ್ ಸ್ಟಡಿಯಿಂಗ್ ಇನ್ ಅ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್, ಅಂಡರ್ಲೈನ್, he got a very much of interest in ನಾಟಕ ಅಂದರೆ ಡ್ರಾಮಾದಲ್ಲಿ ಇಷ್ಟ ಆಯಿತು. ಅವಕಾಶ ದೊರೆತಾಗಲೆಲ್ಲ, ವೆನ್ ಎವರ್ ಹಿ ಗೆಟ್ ಆಪರ್ಚುನಿಟಿ, ಅವಕಾಶ, ತಪ್ಪದೇ ನಾಟಕಗಳನ್ನು ನೋಡುತ್ತಿದ್ದ ಇವರ ಮೇಲೆ. ಎವ್ರಿ ಟೈಮ್ ಹಿ ಯೂಸ್ ಟು ವಾಚ್ ದ ಡ್ರಾಮಾ ವೆನ್ ಎವರ್ ಹಿ ಯೂಸ್ ಟು ಗೆಟ್ ಅ ಟೈಮ್. ವರದಾಚಾರ್ಯ ಕೃಷ್ಣಮೂರ್ತಿ ರಾವ್, ಅಂಡರ್ಲೈನ್ ಮಾಡ್ಕೊಳ್ಳಿ, ಬಳ್ಳಾರಿ ರಾಘವ್ ಅವರ ಪ್ರಭಾವವಾಯಿತು. ದೀಸ್ ಆರ್ ದ ಆರ್ಟಿಸ್ಟ್ ನೇಮ್. ಇವರ ಪ್ರಭಾವ ಅಂದರೆ ಅವರು ಇನ್ಸ್ಪೈರ್ ಆದರು. ನಾಟಕದ ಗೀಳಿನಿಂದಾಗಿ, ಬಿಕಾಸ್ ಆಫ್ ದಿಸ್ ಏನಂತಾರೆ ಕ್ರೇಜಿನೆಸ್ ಅಬೌಟ್ ಅ ಡ್ರಾಮಾ, ಹಿ ವಾಸ್ ಸೋ ಫಾಂಡ್ ಆಫ್ ಅ ಡ್ರಾಮಾ. ವಿದ್ಯಾಭ್ಯಾಸ ಕುಂಠಿತಗೊಂಡಿತು. ಹಿ ಕುಡಂಟ್ ಕಂಟಿನ್ಯೂ ಇಸ್ ಅ ಸ್ಟಡೀಸ್. ಹಿ ವಾಸ್ ಅ ವೆರಿ ಪಾರ್ ಇನ್ ಅ ಸ್ಟಡೀಸ್. 1915ರಲ್ಲಿ 1915 ಮೈಸೂರಿನಲ್ಲಿ ಇದ್ದ ಗಿರಿಧರ ಕಲಾ ಕಂಪನಿ, ದ ಕಂಪನಿ ವಾಸ್ ನೇಮ್ ಎಸ್ ಗಿರಿಧರ ಕಲಾ. For that company was there in the Mysuru, ಪ್ರವೇಶಿಸುವ ಮೂಲಕ. So he entered that company and that's how his theatre life started. Underline ಗಿರಿಧರ ಲಾಲ್ ಕಂಪನಿ.
ಕೃಷ್ಣಲೀಲಾ ಇವರು ಅಭಿನಯಿಸಿದ ಮೊದಲ ನಾಟಕ, ಅಂಡರ್ಲೈನ್ ಮಾಡ್ಕೊಳ್ಳಿ. ದ ಫಸ್ಟ್ ಡ್ರಾಮಾ ಹಿ ವಾಸ್ ಆಕ್ಟೆಡ್ ಇಸ್ ಕೃಷ್ಣಲೀಲಾ. 1920 1920 ಪೀರ್ ಅವರು ಈ ಸಂಸ್ಥೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ಗುರುಕಾರ್ ಕಂಪನಿ ಎಂದು ಪ್ರಸಿದ್ಧವಾಗಿದ್ದ ನಟಭಯಂಕರ ಗಂಗಾಧರ ರಾಯರ ಭರತ ಜನ ಮನೋಲಾಸಿನಿ ನಾಟಕ ಕಂಪನಿಗೆ ಸೇರಿದರು. ಸೊ ಇಟ್ ವಾಸ್ ದ ಕೃಷ್ಣಲೀಲಾ ಇಸ್ ದ ಫಸ್ಟ್ ಡ್ರಾಮಾ. ಇನ್ 1920 Mohammad Peer he will leave that ಗಿರಿಧರ ಲಾಲ್, then he'll come to ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಗುರುಕಾರ್ ಕಂಪನಿ, ಅಂಡರ್ಲೈನ್, ಇಟ್ ವಾಸ್ ಅ ವೆರಿ ಫೇಮಸ್ ಗುರುಕಾರ್ ಕಂಪನಿ. ಅಲ್ಲಿ ನಟ ಭಯಂಕರ ಗಂಗಾಧರ ರಾಯರ, there was another artist was called ಗಂಗಾಧರ ರಾಯ and also he has a title ನಟ ಭಯಂಕರ. ಅಂದರೆ his act is very wonderful ಅಂತ. So they have given a name ನಟ ಭಯಂಕರ. ಭರತ ಜನೋ ಮನೋಲಾಸಿನಿ, ಸೊ ದಟ್ ಈಸ್ ದ ನೇಮ್ ಆಫ್ ಅನದರ್ ಕಂಪನಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಈ ಕಂಪನಿಗೆ ಹಿ ಜಾಯಿಂಡ್. ಇಲ್ಲಿ 8 ವರ್ಷಗಳ ಕಾಲ ದುಡಿದರು. ಈ ವರ್ಕ್ ಫಾರ್ 8 years. ಇಲ್ಲಿರುವಾಗ ಕಾಳಿದಾಸದಲ್ಲಿ ಕುರುಬ, ಸದಾರಮೆಯಲ್ಲಿ ಕಳ್ಳ, ಪ್ರಭಾಮಣಿಯಲ್ಲಿ ವಿರೋಚನ, ಸುಭದ್ರಾದಲ್ಲಿ ಬ್ರಾಹ್ಮಣ ಇಂಥ ಹಾಸ್ಯ ಪಾತ್ರಗಳನ್ನು ಅವರ ಪಾಲಿನಾದವು. ಈ ಆಲ್ಸೋ ಆಕ್ಟೆಡ್ ಇನ್ ಮೆನಿ ಆಫ್ ದ ಡ್ರಾಮಾಸ್. ಇನ್ ದ ಡ್ರಾಮಾ ವಾಟ್ ವಾಸ್ ದ ಕ್ಯಾರೆಕ್ಟರ್ ದಟ್ ಈಸ್ ಗಿವನ್ ಹಿಯರ್. There is a drama called Kalidasa. In the Kalidasa, he acted like a Kuruba. In Sadarame, his character name is a Kalla. In Prabhamani, character is a Virochana. Subhadra, the character is a Brahmana. Okay, all these characters are funny characters. Okay, a comedian. So, Hasya Patra, Hasya and comedy. Okay, so that was the characters he played. ಬರುತ್ತಾ ಪೀರ್ ಅವರು ಕಂಪನಿಯ ನಟರಾಗಷ್ಟೇ ಅಲ್ಲದೆ ಕಂಪನಿಯ ಸಲಹೆಗಾರನಾಗಿ, ಕಾರ್ಯದರ್ಶಿಯಾಗಿ, ಸ್ಟೇಜ್ ಮ್ಯಾನೇಜರ್ ಆಗಿ ಕೂಡ ಕಂಪನಿಗೆ ಕೊನೆಯ ಮ್ಯಾನೇಜರ್ ಕೂಡ ಆದರು. ಹಿ ವಾಸ್ ನಾಟ್ ಓನ್ಲಿ ದ ಆರ್ಟಿಸ್ಟ್ ದರ್ ಇನ್ ದ ಕಂಪನಿ, ಹಿ ವಾಸ್ ಅ ಸಲಹೆಗಾರ, ಅಂದರೆ ದ ಒನ್ ಹೂ ಗಿವ್ಸ್ ದ ಕನ್ಸಲ್ಟೆನ್ಸ್. ಓಕೆ, ಕನ್ಸಲ್ಟೆನ್ಸಿಯಾಗಿ, ಕಾರ್ಯದರ್ಶಿ ಸೆಕ್ರೆಟರಿ, ಸ್ಟೇಜ್ ಮ್ಯಾನೇಜರ್, ದೆನ್ ಫೈನಲಿ ಆಲ್ಸೋ ಬಿಕಮ್ ಅ ಕಂಪನಿ ಮ್ಯಾನೇಜರ್ ಕೂಡ ಆಗ್ತಾರೆ. ಕೆಲವು ಸಹ ನಟರ ಸಹಕಾರದಿಂದ ವಿತ್ ದ ಸಪೋರ್ಟ್ ಆಫ್ ದ ಫೆಲೋ ಆರ್ಟಿಸ್ಟ್ 1932 ಇನ್ 1932 ಚಂದ್ರಕಲಾ ನಾಟಕ ಮಂಡಳಿಯನ್ನು ಸ್ಥಾಪಿಸಿದರು. ಆಲ್ಸೋ ಎಸ್ಟಾಬ್ಲಿಷ್ಡ್ ಅ ಕಂಪನಿ ಕಾಲ್ಡ್ ಚಂದ್ರಕಲಾ ನಾಟಕ ಮಂಡಳಿ. ಅಂಡರ್ಲೈನ್ ಮಾಡಿ. 5.5 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಈ ಸಂಸ್ಥೆ, ಇಟ್ಸ್ ವರ್ಕ್ ಫಾರ್ 5 years, ಓಕೆ, ಆಲ್ಮೋಸ್ಟ್ 5.5 years ನೇತೃತ್ವದಲ್ಲಿ, ಆ್ಯಂಡ್ ಇಟ್ ವರ್ಕ್ಡ್ ಅಂಡರ್ ದ ಗೈಡೆನ್ಸ್ ಆಫ್ ಮೊಹಮ್ಮದ್ ಪೀರ್. ಸಾಧಿಸಿದ ಕಲಾಸಿದ್ಧಿ ಅಸಾಮಾನ್ಯ. ಇಟ್ ವಾಸ್ ನ್ಯೂಮರಸ್ ಅಮೌಂಟ್ ಆಫ್ ದ ವರ್ಕ್ ದೇ ಹ್ಯಾವ್ ಡನ್ ಆ್ಯಂಡ್ ಇಟ್ ಇಸ್ ಅ ವಂಡರ್ಫುಲ್ ಆ್ಯಂಡ್ ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ, ಅಸಾಮಾನ್ಯ. ಈ ಕಂಪನಿಯ ಮೊದಲ ಪ್ರಯೋಗ ದ್ವಿಜೇಂದ್ರ ಲಾಲ್ ರಾಯರ ಶಹಜಹಾನ್ ಪ್ರಚಂಡ ಜನಪ್ರಿಯತೆ ಪಡೆಯಿತು. ದ ವೆರಿ ಫೇಮಸ್ ಡ್ರಾಮಾ ಇಸ್ ಶಹಜಹಾನ್. ಅಂಡರ್ಲೈನ್ ಮಾಡ್ಕೊಳ್ಳಿ, ಶಾಜಹಾನ್. ಒಂದೇ ನಾಟಕ 9 ದಿನಗಳು ಸತತ ಪ್ರದರ್ಶಿತವಾದ ಕೀರ್ತಿ ಇವರದಾಯಿತು. ದ ಸೇಮ್ ನಾಟಕ, ಒಂದೇ ನಾಟಕ 9 days ಕಂಟಿನ್ಯೂಸ್ಲಿ ಇಟ್ ಗಾಟ್ ಪ್ರೆಸೆಂಟೆಡ್. HLN ಸಿಂಹ ಅವರ ಸಂಸಾರ ನೌಕೆ. ಸೊ ದೀಸ್ ಆರ್ ದ ನೇಮ್ ಆಫ್ ದ ಆಥರ್ ಅಂಡ್ ದೇರ್ ಬುಕ್ಸ್. HLN ಸಿಂಹರ ಸಂಸಾರ ನೌಕೆ, ಅಂಡರ್ಲೈನ್. and the year also is given 1932 1932. ಪುಟ್ಟ ಸಾಮಯ್ಯನವರ ಗೌತಮ ಬುದ್ಧ 1934 1934. ಮುಂತಾದ ಹೊಸ ಬಗೆಯ ನಾಟಕಗಳನ್ನು ಈ ಮಂಡಳಿ ಆಡಿತು. ದೇ ಪರ್ಫಾರ್ಮ್ಡ್ ಆಲ್ ದೀಸ್ ಕೈಂಡ್ ಆಫ್ ಅ ಡ್ರಾಮಾ. ಈ 3 ವಿಶಿಷ್ಟ ನಾಟಕಗಳಲ್ಲದೆ ಪ್ರಭಾಮಣಿ, ಸೊ ಅಪಾರ್ಟ್ ಫ್ರಮ್ ದೀಸ್ 3 ಡ್ರಾಮಾ, ಗೌತಮ ಬುದ್ಧ, ಸಂಸಾರ ನೌಕೆ, ಶಾಜಹಾನ್, ಇದು 3 ಬಿಟ್ಟು ಅಪಾರ್ಟ್ ಫ್ರಮ್ ದೀಸ್ 3 ದೇ ಆಲ್ಸೋ ಆಕ್ಟೆಡ್ ಇನ್, ಅಂಡರ್ಲೈನ್, ಪ್ರಭಾಮಣಿ ವಿಜಯ, ವೀರಸಿಂಹ ಚರಿತ್ರೆ, ಸದಾರಮೆ, ಸುಭದ್ರಾ ಪರಿಣಯ. ಸೊ ಆಲ್ ದೀಸ್ ನಾಟಕ ಕೂಡ ದೇ ಪ್ರೆಸೆಂಟೆಡ್. ಸಂಸಾರ ನೌಕದಲ್ಲಿ ಸುಂದರ. ಸೊ ವಾಟ್ ವಾಸ್ ದ ಕ್ಯಾರೆಕ್ಟರ್? ಸಂಸಾರ ನೌಕ, ಡ್ರಾಮಾ ನೇಮ್ ಇಸ್ ಸಂಸಾರ ನೌಕ, ಇನ್ ದಟ್ ದ ಕ್ಯಾರೆಕ್ಟರ್ ನೇಮ್ ಇಸ್ ಸುಂದರ. ಶಾಜಹಾನ್ ನಾಟಕದಲ್ಲಿ ದಾರ, ಗೌತಮ ಬುದ್ಧದಲ್ಲಿ ಗೌತಮ. ಈ ಪಾತ್ರಗಳ ಅಭಿನಯ ವಿಶೇಷ ಖ್ಯಾತಿಗೆ ಪಾತ್ರರಾಗಿ ಪೀರ್ ಅವರ ಹೆಸರು ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಚಿರಸ್ಥಾಯಿ ಆಯಿತು. ಫಾರ್ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಫಾರ್ ಆಲ್ ದೀಸ್ ಆ್ಯಕ್ಟಿಂಗ್ ಹಿಸ್ ನೇಮ್ ಬಿಕೇಮ್ ವರ್ಲ್ಡ್ ಏನಂತಾರೆ, ಕರ್ನಾಟಕದಲ್ಲಿ ಫೇಮಸ್ ಆಯಿತು. ಇಟ್ ಬಿಕೇಮ್ ವೆರಿ ಫೇಮಸ್ ಇನ್ ಕರ್ನಾಟಕ ಆ್ಯಂಡ್ ಇಟ್ ಈಸ್ ವೆರಿ ವೆಲ್ ನೋನ್ ಫಾರ್ ದಿಸ್. ವರದಾಚಾರ್ಯ ರಾಘವರ ಅನಂತರ ರಂಗಾಭಿನಯ ಕಲೆ ಪ್ರಖರವಾದದ್ದು ಪೀರ್ ಅವರಿಂದಲೇ. ಸೊ ಆಫ್ಟರ್ ದೀಸ್ 2 people, ವರದಾಚಾರ್ಯ and ರಾಘವ, these 2 people are very well known people. After these 2 artists, the one more artist,
who was famous was Muhammad Pir. Okay. ಅತಿಶಯೋಕ್ತಿ ಅಲ್ಲ. ಅತಿಶಯೋಕ್ತಿ ಅಂದರೆ ಇಟ್ಸ್ ನಾಟ್ ಲೈಕ್ ಐಮ್ ಪ್ರೇಸಿಂಗ್ ಟೂ ಮಚ್. ಇಟ್ಸ್ ನಾಟ್ ದಟ್ ಐ ಆಮ್ ಪ್ರೇಸಿಂಗ್ ಟೂ ಮಚ್ ಬಿಕಾಸ್ ದಿಸ್ ಪರ್ಸನ್ ಏನಂತಾರೆ he deserves this praise ಅಂತ. ಸೊ ದಟ್ ಇಸ್ ಅ ಮೀನಿಂಗ್ ಆಫ್ ಅತಿಶಯೋಕ್ತಿ. ಕನ್ನಡ ರಾಘವ ಎಂದೇ ಪ್ರಸಿದ್ಧರಾದ ಪೀರ್ ಅವರಿಗೆ. ಸೊ ರಾಘವ ಇಸ್ ಒನ್ ಆಫ್ ದ ಆರ್ಟಿಸ್ಟ್. ಸೊ ಕನ್ನಡ ರಾಘವ ಇಸ್ ದ ಟೈಟಲ್ ವಿಚ್ ವಾಸ್ ಗಿವನ್ ಟು ಮೊಹಮ್ಮದ್ ಪೀರ್. 1935ರಲ್ಲಿ ಹುಬ್ಬಳ್ಳಿಯಲ್ಲಿ ಮುದವೀಡು ಕೃಷ್ಣರಾಯರ ನೇತೃತ್ವದಲ್ಲಿ ನಾಟ್ಯ ಕಲಾ ಧುರಂಧರ ಪ್ರಶಸ್ತಿ ನೀಡಲಾಯಿತು. ಇನ್ 1935 ಈ ಗಾಟ್ ಅ ಅವಾರ್ಡ್ ಕಾಲ್ಡ್ ನಾಟ್ಯ ಕಲಾ ಧುರಂಧರ. ಅಂಡರ್ಲೈನ್ ಮಾಡ್ಕೊಳ್ಳಿ. ಎಲ್ಲಿ? ಹುಬ್ಬಳ್ಳಿಯಲ್ಲಿ. ಇನ್ ಹುಬ್ಬಳ್ಳಿ ಮುದವೀಡು ಕೃಷ್ಣರಾಯರ ನೇತೃತ್ವ. ಅಂಡರ್ ದ ಮುದವೀಡು ಕೃಷ್ಣರಾಯರ ನೇತೃತ್ವ ಅಂದರೆ ಅಂಡರ್ ಹಿಸ್ ಪ್ರೆಸೆನ್ಸ್, ಅಂಡರ್ ದ ಪ್ರೆಸೆನ್ಸ್ ಆಫ್ ಮುದವೀಡು ಕೃಷ್ಣರಾಯ ಇನ್ ಹುಬ್ಬಳ್ಳಿ ಇನ್ 1935 ನಾಟ್ಯ ಕಲಾ ಧುರಂಧರ ಪ್ರಶಸ್ತಿ ವಾಸ್ ಗಿವನ್ ಟು ಮೊಹಮ್ಮದ್ ಪೀರ್. 5.5 ಅಡಿ ಎತ್ತರ. ಹೌ he was, we are describing. He was almost 5.5 feet. ವಿಶಾಲ ಹಣೆ, a wide forehead. ಅಗಲ ಕಣ್ಣು, a wide eyes. ಆಕರ್ಷಕ ಧ್ವನಿ, a attractive voice. ಪೀರ್ ಅವರದು ಸರಳ ಜೀವನ. It was a very simple lifestyle. ದಕ್ಷ ಅಭಿನಯ, ವೆರಿ ಪ್ರೌಡ್, ಏನಂತಾರೆ ಡಿಗ್ನಿಫೈಡ್ ಆಕ್ಟಿಂಗ್. ಧ್ವನಿಪೂರ್ಣ ಸಂಭಾಷಣಾ ವೈಖರಿ ಅಂದರೆ ದ ಸಂಭಾಷಣೆ, ದ ಡೈಲಾಗ್ ಡೆಲಿವರಿ ಇಸ್ ವಂಡರ್ಫುಲ್. ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಕ್ಟಿಂಗ್ ಇಸ್ your body language and the way you present the words. What if you don't know, you mispronounce the words? What is the use of it? There is no use of it. In earlier those times there were no kind of editing and all. On the stage they come and they act. It's like a live performance and they can't forget the dialogues and they can't mispronounce the words. So that are the beautiful skill that Muhammad Pir had. ಅಷ್ಟೊಂದು ಚೆನ್ನಾಗಿ. ಆ್ಯಂಡ್ ಅಲ್ಪ ಪ್ರಾಣ, ಮಹಾಪ್ರಾಣ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ದಟ್ಸ್ ವೈ ಐ ಆಲ್ವೇಸ್ ಸ್ಟ್ರೆಸ್ ದಟ್ ಯು ಹ್ಯಾವ್ ಟು ರೀಡ್ ಆ್ಯಂಡ್ ರೈಟ್ ಇನ್ ಅ ಪ್ರಾಪರ್ ವೇ ಆ್ಯಂಡ್ ಯು ಹ್ಯಾವ್ ಟು ಸ್ಪೀಕ್ ಇನ್ ಅ ಪ್ರಾಪರ್ ವೇ. ಆಲ್ವೇಸ್ ರಿಮೆಂಬರ್ that you will focus on alpa prana, mahaprana, kagunita, vattakshara. All these are the foundation of a language. Without this there is no use of a language. So for example, if you want to tell bhaya, it's not bhaya. Okay, bhaya kide. Bhaya is a fear. So there comes the mahaprana. Bhaya, bhayankara, bhadra, bhikara, bhukampa. That sounding has to come. So that is the kind of wordings wordplay that Muhammad Pir had. The beautiful dialogue delivery. Okay. ನಾಟಕಗಳ ಜೀವನ. That was the life of his, the ನಾಟಕ of his acting. ಅಬ್ಬರದ ಸಂಗೀತ, ಹಾಡುಗಳಿಂದ ಅನೇಕ ವೇಳೆ ನಾಟಕದ ಓಟಕ್ಕೆ ಕುಂದು ಬರುತ್ತದೆ ಎಂಬುದು ಇವರ ಅಭಿಪ್ರಾಯ. ಸೊ ಈ ಬಿಲೀವ್ ದಟ್ ಇಫ್ ಯು ಪುಟ್ ಅ ಲೌಡ್ ಮ್ಯೂಸಿಕ್ ಅಂಡ್ ಆಲ್, ದಟ್ ವಿಲ್ ಮೇಕ್ ದ ಡ್ರಾಮಾ ಲೋ, ಸ್ವಲ್ಪ ಮಂದ ಆಗುತ್ತೆ. ಇಟ್ ವಿಲ್ ಬಿಕಮ್ ಅ ಡಲ್, ದ ಡ್ರಾಮಾ ವಿಲ್ ಬಿಕಮ್ ಅ ಡಲ್ ಅಂತ ಇಟ್ ವಾಸ್ ಅ ಬಿಲೀಫ್ ಆಫ್ ಮೊಹಮ್ಮದ್ ಪೀರ್. ಸಂಗೀತ ಪ್ರಧಾನ ನಾಟಕಗಳ ಮಹತ್ವ ಕಡಿಮೆಯಾಗಿದ್ದಾಗ, ಜನಪ್ರಿಯತೆ ಕುಂದುತ್ತಿದ್ದಾಗ, ಸಾಹಿತ್ಯ ಮೌಲ್ಯವುಳ್ಳ ಗದ್ಯ ಕೃತಿಗಳು ಅಭಿನಯ ಯೋಗ್ಯ ಎಂದು ತೋರಿಸಿದ ಕೀರ್ತಿ ಪೀರ್ ಅವರಿಗೆ ಸಲ್ಲಬೇಕು. ದೇರ್ ವಾಸ್ ಅ ಟೈಮ್ ವೆನ್ ದ ಮ್ಯೂಸಿಕ್ ವಾಸ್ ಓವರ್ ಲೀಡಿಂಗ್. ಇಟ್ ವಾಸ್ ಅ ಲೀಡಿಂಗ್ ಇನ್ ದ ನಾಟಕ, ಬಟ್ ದಟ್ ಡಿಂಟ್ ವರ್ಕ್ ಔಟ್. People didn't like it, and also slowly the theatre was deteriorating. In that time, Muhammad Pir, he came up with a different subject, different stories, and he also showed that we can do drama in by taking a story oriented also anta. So that is about the Muhammad Pir, ನಾಟ್ಯ ಕಲಾ ಧುರಂಧರ Muhammad Pir. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಡೌಟ್ಸ್ ಇದ್ದರೆ, ಕ್ವೆಶನ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ yashaswikannadavaani@gmail.com ಮೇಲ್ ಮಾಡಿ. Thank you so much, and I think almost all the lessons are completed. Please check the 6th standard Siri Kannada playlist for all the lessons. All the lessons are completed and it is mentioned and everything is there in the playlist check ಮಾಡಿ. Thank you so much, and like ಮಾಡಿ, share ಮಾಡಿ, subscribe ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults.
I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.